ರೈತರ ನಿದ್ದೆಗೆಡಿಸಿದಂತಹ ಕರಡಿ ಕೊನೆಗೂ ಬೋನಿಗೆ ಸೆರೆ ಸಿಕ್ಕಿರುವಂತಹ ಘಟನೆ ಮತ್ತು ಇದರಿಂದಾಗಿ ಜನ ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆ ಬೋನನ್ನ ಇರಿಸಿತ್ತು ಕರಡಿ ಸೆರೆಗಾಗಿ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ತಿಪ್ಪಗೊಂಡನಹಳ್ಳಿಯಲ್ಲಿ ವಿಪರೀತವಾಗಿ ಕಾಟುವನ್ನ ಕೊಡ್ತಾ ಇತ್ತು ಕರಡಿ. ರಾಜುಗೌಡ ಎಂಬುವರ ತೋಟದಲ್ಲಿ ಕರಡಿ ತಿರುಗಾಟದ ದೃಶ್ಯವೂ ಕೂಡ ಸೆರೆ ಸಿಕ್ಕಿತ್ತು. ಜಮೀನಿಗೆ ತೆರಳಲು ಕೂಡ ಗ್ರಾಮಸ್ಥರು ಭಯಭೀತರಾಗಿದ್ರು. ಸಂಜೆ ಆಗ್ತಿದ್ದ ಹಾಗೆ ಮನೆಯಿಂದ ಹೊರಬರೋದಕ್ಕೆ ಕೂಡ ಹೆದರ್ತಾ ಇದ್ರು. ಕರಡಿ ಸೆರೆಗೆ ಮನವಿಯನ್ನ ಮಾಡಿದ ನಂತರದಲ್ಲಿ ಅಲ್ಲಿ ಅರಣ್ಯ ಇಲಾಖೆಯ ಒಂದು ಬೋನನ್ನ ತಂದು ಇರಿಸಿತ್ತು. ಇದೀಗ ಬೋನಿಗೆ ಕರಡಿ ಬಿದ್ದಿದೆ. ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಆತಂಕ ನಿವಾರಣೆಯಾಗಿದೆ. ಮಾವಿನಹೊಳೆ ಬೀಟ್ ಚನ್ನಗಿರಿ ಸೆಕ್ಷನ್ ನಲ್ಲಿ ಇವತ್ತು ನಾವು ಒಂದು 10ರಿಂದ 12 ವರ್ಷದ ಕರಡಿಯನ್ನು ಗಂಡು ಕರಡಿಯನ್ನು ರೆಸ್ಕ್ಯೂ ಮಾಡಿರ್ತೀವಿ. ಸುಮಾರು ಒಂದು ತಿಂಗಳಿಂದ ಕರಡಿ ಹಾವಳಿ ತುಂಬ ಜಾಸ್ತಿ ಆಗಿತ್ತು. ರೈತರು ಚಿಂತಾಜನಕ ಆಗಿದ್ರು. ಹಾಗೂ ಊರಲ್ಲೂ ಸಹಿತ ಕರಡಿ ಓಡಾಡ್ತಾ ಇತ್ತು. ಸಂಜೆ ಮತ್ತು ಬೆಳಗ್ಗೆ ಟೈಮಲ್ಲಿ ಓಡಾಡ್ತಾ ಇತ್ತು. ಆದ ಕಾರಣ ಇತ್ತೀಚೆಗೆ ಈಗ ಒಂದು 3 to 4 ಡೇಸಿಂದ ಬೋನ್ನ ಇಟ್ಟಿದ್ವಿ. ಇವತ್ತು ನಾವು